ನಮಸ್ಕಾರ ಎಲ್ಲರಿಗೂ. ಸ್ಪಂದನಾಸ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಳ್ಳು ಬೆಲ್ಲದ ಚಿಕ್ಕಿ. ಇವತ್ತು ನಾನು ಪಾಕ ಮಾಡ್ದೇ ಚಿಕ್ಕಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ತೋರಿಸೋ ಮೆಥಡಿಂದ ನೀವು ಮಾಡಿದರೆ ಈ ಚಿಕ್ಕಿ ಒಳಗಿನಿಂದ ತುಂಬ ಪಳ್ಳಾಗಿ ಮತ್ತು ಬಾಯಲ್ಲಿಟ್ಟರೆ ಕರಗು ಹಾಗೆ ಆಗ್ತವೆ. ಈ ಚಿಕ್ಕಿನ ಮಾಡಲಿಕ್ಕೆ ನಾನು 1 ಕಪ್ಪು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಕಡಲೆ ಬೀಜದ ಪುಡಿ, 1 ಕಪ್ಪು ಬೆಲ್ಲ, 1/4 ಕಪ್ಪಷ್ಟು ಕೊಬ್ಬರಿ ತುರಿ, ಅರ್ಧ ಟೀ ಸ್ಪೂನಷ್ಟು ಜಾಯಿಕಾಯಿ ಪೌಡರ್, ತುಪ್ಪ ಮತ್ತು ಪಿಸ್ತಾ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 1 ಕಪ್ನಾಗಷ್ಟು ಬಿಳಿ ಎಳ್ಳನ್ನು ಹಾಕೋತಿದ್ದೀನಿ. ಈಗ ಇದನ್ನು ನಾವು ಹುರ್ಕೋಬೇಕು. ಇದು ಕಲರ್ ಚೇಂಜ್ ಆಗುವವರೆಗೆ ಹುರಿಬೇಕು ನಾವು. ಇದು ಹುರಿದ ನಂತರ ಚಟಪಟ ಅಂತ ಶಬ್ದ ಬರುತ್ತೆ ನೋಡಿ. ಈ ಥರ ಹುರಿದಿದೆ ಇದು. ಈಗ ಇದನ್ನು ತೆಕ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ಮತ್ತು ಅದೇ ಬಾಣಲಿಗೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಕೊಬ್ಬರಿ ತುರಿನೂ ಸ್ವಲ್ಪ ಹುರ್ಕೋಬೇಕಿಲ್ಲಿ. ಅದ್ರದ್ದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಹುರಿಬೇಕಿಲ್ಲಿ ನೋಡಿ. ಈ ಥರ ಕಲರ್ ಚೇಂಜ್ ಆಗಬೇಕು ಅದ್ರದ್ದು. ಈಗ ಸರಿಯಾಗಿ ಹುರಿದಿದೆ ಇದು. ಈಗ ಇದನ್ನು ತಕ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ಜಾಸ್ತಿ ಏನು ರುಬ್ಬೋದು ಬೇಡ, ಸ್ವಲ್ಪ ಪಲ್ಸ್ ಮಾಡಿಕೊಂಡ್ರೆ ಆಯಿತು ಮಿಕ್ಸರಲ್ಲಿ ಹಾಕಿ. ಈಗ ಇದಕ್ಕೆ ನಾನು ಕಡಲೆ ಬೀಜದ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದನ್ನು ನಾವು ಇದರೊಟ್ಟಿಗೆ ಹಾಕಿ ಪಲ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನು. ಬೆಲ್ಲ ಸೇರಿಸಿನೂ ಸ್ವಲ್ಪ 2 ಸುತ್ತು ಹಾಗೆ ಪಲ್ಸ್ ಮಾಡ್ಕೊಳ್ಳೋಣ. ಅಂದರೆ ಅದು ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಪಾಕ ತೆಗೆದು ಚಿಕ್ಕಿನ ಮಾಡ್ಕೊಳಕ್ಕೆ ಹೋದರೆ ಒಮ್ಮೊಮ್ಮೆ ನಮಗೆ ಪಾಕ ಸರಿಯಾಗಿ ಬರಲಿಲ್ಲ ಅಂದರೆ ಚಿಕ್ಕಿ ತುಂಬಾ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ನೀವು ಪಾಕ ಮಾಡೋ ಟೆನ್ಷನ್ನೇ ಇಲ್ಲ ನೋಡಿ. ಈ ಥರ ಬೆಲ್ಲ ಎಲ್ಲ ಈಗ ಮಿಕ್ಸ್ ಆಗಿದೆ. ಈಗ ಮೊದಲೇ ನಾನು ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಡ್ತಾಯಿದ್ದೀನಿ. ಈಗ ನಾನು ಮತ್ತೆ ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಈಗ ನಾವು ಇದಕ್ಕೆ ಎಳ್ಳು ಬೆಲ್ಲ ಸೇರಿ ಮಾಡಿರೋ ಮಿಶ್ರಣನ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪದ ಜೊತೆ. ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಬೆಲ್ಲ ತಳಕ್ಕೆ ಸಿಗಿದು ಹೋಗುತ್ತೆ. ನೀವು ಹಾಕಿರೋ ಬೆಲ್ಲ ತುಂಬ ಅಂಟಂಟಾಗಿದ್ದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾನು ಹಾಕಿರೋ ಬೆಲ್ಲ ಇಲ್ಲಿ ತುಂಬ ಉದುರಾಗಿತ್ತು, ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಎಲ್ಲ ನೀರು ಬಿಡುವವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕು. ಜಾಸ್ತಿ ಪಾಕ ಏನು ತೆಗೆಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಲ್ಲ ನೀರು ಬಿಟ್ಟರೆ ಆಯಿತು. ಇದಕ್ಕೆ ನಾನೀಗ ಜಾಯಿಕಾಯಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಪೌಡರ್ನ ಯೂಸ್ ಮಾಡ್ಬೋದು. ಬೆಲ್ಲ ಹಾಕಿದರೆ ಜಾಯಿಕಾಯಿ ಮತ್ತು ಬೆಲ್ಲ ಕಾಂಬಿನೇಷನ್ ತುಂಬ ರುಚಿಯಾಗಿರುತ್ತೆ ಅಂತ ನಾನಿಲ್ಲಿ ಜಾಯಿಕಾಯಿನ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಆಗಿದೆ ಇದು. ಈಗ ಇದನ್ನು ನಾವು ತುಪ್ಪ ಸವರಿರೋ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದು ಬಿಸಿಯಾಗಿದ್ದಾಗನೇ ಪ್ಲೇಟಿಗೆ ಹಾಕ್ಕೊಂಡು 1 ಸ್ಪೂನ್ ಸಹಾಯದಿಂದ ಈ ಥರ ತಟ್ಕೋಬೇಕಿದನ್ನು ನೋಡಿ. ಈ ಥರ ತಟ್ಟಿ ಆದ ನಂತರ ಅದರ ಮೇಲೆ ನಾನು ಡೆಕೋರೇಷನ್ ಸಲುವಾಗಿ ಪಿಸ್ತಾ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲಿ ಸ್ಕಿಪ್ ಮಾಡ್ಕೋಬೋದು. ನೀವು ಬೇಕಾದರೆ ಇದರ ಮೇಲೆ ಎಳ್ಳನ್ನು ಉದುರಿಸ್ಕೋಬೋದು, ಇಲ್ಲಾಂದರೆ ಕೊಬ್ಬರಿ ತುರಿನೂ ಹಾಕ್ಕೊಳ್ಬೋದು ನೋಡಿ. ಈ ಥರ ಬಂದಿದೆ. ಇದನ್ನು ರೂಮ್ ಟೆಂಪ್ರೇಚರ್ನಲ್ಲಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆವರೆಗೂ ಗಟ್ಟಿ ಆಗಲಿಕ್ಕೆ ಬಿಡಬೇಕು. ತಕ್ಷಣ ನೀವು ಬಿಸಿ ಇದ್ದಾಗ ಕಟ್ ಮಾಡ್ಕೊಳಕ್ಕೆ ಹೋದರೆ ಇದು ಪುಡಿ ಆಗುತ್ತೆ. ಬೇಕಾದರೆ ಬಿಸಿಯಾಗಿದ್ದಾಗೆ ಸ್ವಲ್ಪ ನೀವು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ತುಂಡು ಮಾಡಲಿಕ್ಕೆ ಬರುತ್ತೆ ನೋಡಿ. ಈ ಥರ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ.
ನೋಡಿ ಒಂದು ತೆಗೆದು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಪರಳಾಗಿನೂ ಬಂದಿದೆ. ಎಳ್ಳು ಉಷ್ಣ ಆಗಿರೋದ್ರಿಂದ ಈ ಚಳಿಗಾಲಕ್ಕೆ ಎಳ್ಳು ಹಾಕಿ ಮಾಡಿರೋ ರೆಸಿಪಿಗಳು ತುಂಬಾ ಸೂಕ್ತನೇ ಅಂತ ಹೇಳ್ಬೋದು. ಇದರಲ್ಲಿ ಬೆಲ್ಲ ಮತ್ತು ಕಡಲೆ ಬೀಜನೂ ಹಾಕಿರೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯನೂ ಮಾಡುತ್ತೆ. ಇಲ್ಲಿ ಒಂದು ಚಿಕ್ಕಿನ ನಿಮಗೆ ಒಡೆದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಪರಳಾಗಿ ಬಂದಿದ್ದಾವಂತ. ಬಾಯಲ್ಲಿಟ್ಟು ಕರಗು ಹಾಗೆ ಬಂದಿದ್ದಾವೆ. ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.